ಮಾವ, ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದ್ ಮಾಡ್ಲಮ್ಮ. ಮಾವ, ನೀವಿಷ್ಟಪಟ್ಟ ಹಾಗೆ ನಾನಿವತ್ತು ಈ ಸ್ಥಾನದಲ್ಲಿ ನಿಂತಿದ್ದೀನಿ. ನಿಮಗೆ ಕೃತಜ್ಞತೆ ಹೇಳೋದಂತಾನೆ ಗೊತ್ತಾಗ್ತಿಲ್ಲ. ಏನಮ್ಮ ಪಲ್ಲವಿ, ಎಲ್ಲ ಭಾರನು ನನ್ ಮೇಲೆ ಹೊರಿಸ್ತಾ ಇದೆಯಲ್ಲ. ನೋಡು, ಪುಸ್ತಕ ಹಿಡಿದವರೆಲ್ಲ ಈ ಸ್ಥಾನಕ್ಕೆ ಬರಕ್ಕಾಗೋದಿಲ್ಲ. ವಿದ್ಯಾತುರಾಣಂ ನ ಸುಖ ನ ನಿದ್ರಹ ಅಂತಾರೆ. ನಿನ್ ನಿದ್ರೆಗಿಟ್ಟು ಸಮಯ ಕೊಟ್ಟು ಓದಿದ್ಯಾ, ಅದಕ್ಕೆ ಈ ಸ್ಥಾನಕ್ಕೆ ಬಂದಿದ್ಯಮ್ಮ. ಕೂತ್ಕೋ ಕಂದ. ಅನ್ಯಾಯದ ವಿರುದ್ಧ ಹೋರಾಡಿ ಎಲ್ಲರಿಗೂ ನ್ಯಾಯ ಕೊಡಿಸುವಂತ ಶಕ್ತಿ ಕೊಡು ದೇವ್ರೆ. ಮೇಡಮ್, ಇಲ್ಲೊಂದು ಸೈನ್ ಹಾಕಿ. ಮೇಡಮ್, ಪ್ರೆಸ್ನವ್ರು ವೇಟ್ ಮಾಡ್ಲಿಕ್ಕೆ ಹತ್ತಾರ. ಬಂದೆ. ಮಾವ, ಹೋಗಿ ಬರ್ತೀನಿ. ಒಳ್ಳೇದಾಗ್ಲಮ್ಮ. ಮೇಡಮ್, ಮೊದಲನೇದಾಗಿ ವೆಲ್ಕಮ್ ಟು ಸಿಟಿ. ಥ್ಯಾಂಕ್ ಯು. ಬಸ್ ಸ್ಟ್ಯಾಂಡ್ ನಲ್ಲಿ ಜಗಳ ಆಯ್ತಂತಲ್ರಿ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೆಲ್ಲ ಏನೂ ಇಲ್ಲ, ಸಣ್ಣ ಫ್ಯಾಮಿಲಿ ಪ್ರಾಬ್ಲಮ್ ಅಷ್ಟೇ. ಈ ಜಿಲ್ಲೆಗೆ ಹೆಣ್ಮಗಳು ಡಿಸಿ ಆಗಿ ಬಂದಿರೋದು ಇದೇ ಮೊದಲು. ಹಾಗಾದ್ರೆ ನಿಮ್ಮ ಉದ್ದೇಶ ಏನು? ಸೋತಷ್ಟು ಜೀವನದಲ್ಲಿ ಹಠ ಜಾಸ್ತಿ ಆಗತ್ತೆ. ಅದ್ರ ಪರಿಣಾಮ ನಾನಿವತ್ತು ಈ ಜಾಗದಲ್ಲಿದ್ದೀನಿ. ಸೊ ಈ ಜಾಗದಲ್ಲಿದ್ರೆ ನೀವು ಸೋಲಲ್ವೇನ್ರಿ? ಹಾಗೆಲ್ಲ ಏನೂ ಇಲ್ಲ, ಸೋಲ್ಸೋರು ಬರ್ತಾನೆ ಇರ್ತಾರೆ. ಆದ್ರೆ ಸೋಲನ್ನ ಸೋಲ್ಸೋದಿದೆಯಲ್ಲ, ಅದೇ ಜೀವನ. ನಿಮ್ಗೆ ಇದೇ ಊರಿಗೆ ಬರೋ ಆಸೆ ಇತ್ತೇನ್ರಿ ಮೇಡಮ್? ಹುಟ್ಟೂರಲ್ಲಿ ಕೆಲಸ ಮಾಡೋದು ಅದೃಷ್ಟ ಅಲ್ವಾ? ಯಾವ ಡಿಸಿ ಲೇಡೀಸು ನೀವ್ ಇದೇ ಊರವ್ರೇನ್ರಿ? ಅಪ್ಪ ಇಲ್ಲೇ ಇದ್ರು. ನಾನಿಲ್ಲಿ ಕೆಲಸ ಮಾಡೋದಕ್ಕಿಂತ ಇಲ್ಲಿರೋ ಜನರ ಸೇವೆ ಮಾಡ್ಬೇಕು, ಅದೇ ನನ್ನ ಆಸೆ. ಒಡೆಯರ ಹೆಂಗ್ಸು ಪಾಪ, ಗನ್ನಾಗೆಲ್ಲ ಒಡೆಯಕ್ ಹೋಗ್ಬೇಡ್ರಿ, ಕಪಾಳಕ್ಕೆ ಎರಡು ಬಿಡ್ರಿ ಸರ್. ಹೋಗ, ಹೂವಿನ ಹಾರ ತಗೊಂಡ್ ಬಾ. ಆದ್ರಿ ನಮಸ್ಕಾರ ರೀ ಮೇಡಮ. ಭೀಮಾಂಬಿಕಾ ಅಂತ ಹೆಸರು ಕೇಳಿದಿರಲ್ವಾ, ಅವ್ರ ಮಗ ಇವನು. ಯಾಕ್ಲೆ ಇಂಥದಾಗ ತಗೊಂಬಂದೆ? ಪರವಾಗಿಲ್ಲ ಬಿಡಿ, ಹೂಕಿತ್ತು ಅಭಿನಂದಿಸೋದ್ರ ಬದಲು ಗಿಡ ನೆಟ್ಟು ಸಂಭ್ರಮಿಸೋಣ ಅಲ್ವಾ? ಪರವಾಗಿಲ್ಲ. ಅಲ್ಲ, ಗ್ರೀನ್ ಸಿಟಿ, ಕ್ಲೀನ್ ಸಿಟಿ, ನೋ ಗಾರ್ಬೇಜ್, ನೋ ಗಲೀಜ್. ಯು ಸಿ ಕಂಡಕ್ಟರ್, ಸಾರಿ ಕಲೆಕ್ಟರ್, ಪುಷ್ಪರಾಜ್ ಎಂಟ್ರಿ, ಸುಸು ಕಮಿಂಗ್, ಆಲ್ಸೋ ಬಂದ್ ಫಾರ್ ಎವ್ರಿಬಡಿ. ನಿಮ್ಮಷ್ಟು ಇಂಗ್ಲಿಷ್ ಬರಲ್ಲ, ನಾವು ಕನ್ನಡದಲ್ಲೇ ಮಾತಾಡೋಣ. ಯು ಡೋಂಟ್ ನೋ ಇಂಗ್ಲಿಷ್? ಕಮ್ ಈವ್ನಿಂಗ್ ಕ್ಲಾಸ್ ಆಫ್ಟರ್ ಡ್ಯೂಟಿ. ಯು ಓಕೆ? ಮೇಡಮ್, ಇವನ್ಗಿರೋದು ಎರಡೇ ವೀಕ್ನೆಸ್ಸು. ಒಂದು ಕುಸ್ತಿ ಆಡಬೇಕು ಅನ್ನೋದು, ಇನ್ನೊಂದು ಹೆಣ್ಮಕ್ಳು ನೋಡಿದ ತಕ್ಷಣ ಇಂಗ್ಲಿಷ್ ಮಾತಾಡೋದು. ಇಷ್ಟೋ ತನಕ ಹೊಯ್ಕೊಂಡಿದ್ದು ನಿಮಗೆ ಅರ್ಥನೇ ಆಗ್ಲಿಲ್ಲಲ್ಲ? ಬಿಡ್ರಿ, ನಾ ಹೇಳ್ಕೊಡ್ತೇನೆ.
ಅಳಿಯಂದ್ರೆ ಲಗೇಜ್ ಎಲ್ಲ ಬಂತು ಮಾವ. ಲಗೇಜ್ ಎಲ್ಲ ಬಂತ? ಹ್ಞೂ, ಸರಿ, ನಾವು ಹೊರಟು ಬರ್ತೀವಿ. ಬೇಗ ಬನ್ನಿ, ಕಾಯ್ತಿರ್ತೀನಿ. ಸರಿ ರೀ. ಟುಡೇ ಈವ್ನಿಂಗ್ ಸಾಮೂಹಿಕ ವಿವಾಹ ಮೊದಲನೇ ಪೂಜೆ. ಯು ಆರ್ ಚೀಫ್ ಗೆಸ್ಟ್. ದಿಸ್ ಮಗು ನನ್ನ ಮಗಳು. ಏನ್ ಹೇಳ್ಬೇಕಿತ್ತು ಇಷ್ಟೊಂದು ಅರ್ಜೆಂಟಲ್ಲಿ? ಏನಾಯ್ತು? ಲಗೇಜ್ ಅವರು ಬಂದಿದ್ದಾರೆ. ಲಗೇಜ್ ಬಂತಾ? ಅದಕ್ಕೆ ಓಡ್ಕೊಂಡ್ ಬರ್ತಾರಾ ಹೇಳು? ನಿಧಾನಕ್ ಬರ್ಬೇಕು. ತಗೊಂಬರೋಣ. ಕತ್ತ ತಾಳಿ ಇಲ್ಲ, ಕಾಲುಂಗ್ರಿ ಇಲ್ಲ. ಆ ಮಗು ನೋಡಿದ್ರ ಅಮ್ಮ ಅಂತೈತಿ. ಚಿಕ್ಕ ವಯಸ್ಸು ಬೇರೆ, ಗಂಡ ಹೋಗ್ಬಿಟ್ನಾ? ಅವ್ರ ಗಂಡ ಬಿಟ್ಟೋಗಿರ್ಬೇಕು. ಅವ್ರ ವಿಷಯ ನಮ್ಗೆ ಯಾಕ? ಸುಮ್ಮನೆ ನಾವೇನೋ ಮನೆಯವರು ಸಹಿಸ್ಕೋತೀವಿ, ಆದ್ರೆ ಊರವರೆಲ್ಲ ಸಹಿಸ್ಕೋತಾರ? ತನ್ನ ಒಳಗಿರುವ ನೋವ ನುಂಗಿಹಳು, ತನ್ನ ಮಗುವಿಗೆ ನಗುವಾಗಿ